ಏನ್ ಮಾಡ್ತಾರೆ ಚೂರು ಸರ್ ಚಂದ್ರಶೇಖರ್ ಎರಡು ತಿಂಗಳ ಇವತ್ತು ನಾಳೆ ಹಾಕಂದಿರೋದು ತಾಲೂಕಿಗೆ ತಗೋಬೋದಿತ್ತಲ್ಲ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಜಿಲ್ಲಾಡಳಿತ ನಮ್ಮ ಕಾರ್ಯಕರ್ತರಿಗೆ ನಾವೇ ಧೈರ್ಯ ತುಂಬಂಗಿಲ್ಲ ಅಂತ ಏನ್ ಅಕ್ರಮವಾಗಿ ಸಾಗಿಸ್ತಾರೆ, ದಯವಿಟ್ಟು ನೀವೇ ಕ್ರಮ ಜರುಗಿಸಿ. ನಮಗೆ ಈ ಕೆಲಸ ಬರುದೇ ಇಲ್ಲ, ನಾವು ಮಾಡ್ಬೇಕಾಗಿರಲ್ಲ. ನಾವು ಮಾಡ್ತಾ ಇದೀವಲ್ಲ ಸರ್, ನಾವು ರಕ್ಷಣೆ ಮಾಡ್ತಾ ಇದೀವಿ, ಎಲ್ಲರಿಗೂ ರಕ್ಷಣೆ ಕೊಡೋ ಜವಾಬ್ದಾರಿ ನಮ್ದು. ನೀವು ಗೋರಕ್ಷಣೆ ನೀವು ಮಾಡಿದ್ರೆ ನಾವೇ ಮಾಡ್ಬೇಕಿತ್ತು. ನಾವು ಮಾಡ್ತಿದೀವಲ್ಲ ಸರ್. ತಿಪ್ಪೂರಿನಲ್ಲಿ ಎಷ್ಟು ಕಸಾಯಿಖಾನೆಗಳಿದಾವೆ ನಾನು ತೋರಿಸಿದೆ ರವಿಕುಮಾರ್ ಸರ್. 23 ಮತ್ತು 24 ಇಲ್ಲ ಸರ್, ನಾವು ಬರ್ತೀವಿ ಅಂತ ಗೊತ್ತಾಗಿರೋದೇ ಸಂಜೆ. ನೀವು ಅಷ್ಟು ಬೇಗ ಹೋಗಿ ರಿಸ್ಟ್ರಿಕ್ಷನ್ ತಗೊಬಂದು ಒಂದು ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ ಬರಬಾರ್ದು ಅಂತ ಹೇಳಿ ನೀವು ಹಿಂಗ್ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯನೇ ಇಲ್ವಾ? ನಮಗೂ ಹಕ್ಕಿದೆ ಅಲ್ವಾ ಹೋಗ್ಲಿಕ್ಕೆ? ನನ್ನ ಕಾರ್ಯಕರ್ತರು ಸರ್ ಅಲ್ಲಿರೋದು. ಡಿಸಿ ಆದೇಶ ಫಾಲೋ ಮಾಡ್ತೀವಿ, ಬಟ್ ಡಿಸಿ ಅವರಿಗೆ ಮಾಹಿತಿಯನ್ನ ರಾಂಗ್ ಕೊಟ್ಟು ಈ ಆದೇಶ ಯಾಕೆ ಮಾಡಿಸ್ಕೊಳ್ತೀವಿ ಅಂತ ನಾವೇನು ಗಲಾಟೆ ಮಾಡಕ್ ಬರ್ತಿದ್ವಾ? ನಾವು ಬರ್ತಿದ್ವಿ ಕಾರ್ಯಕರ್ತರು ನೋಡಕ್ಕೆ. ನನ್ನ ಕಾರ್ಯಕರ್ತರ ಮೇಲೆ ಮುಸಲ್ಮಾನರು ಅಲ್ಲೇ ಮಾಡ್ತಾರೆ. ಸುಳ್ಳ ನೀವ್ ಹೇಳಿ. ಅದನ್ನ ನಮ್ಮ ಕಾರ್ಯಕರ್ತರನ್ನ ನಾವು ಹೋಗಿ ಧೈರ್ಯ ತುಂಬದೆ ನಾಳೆ ಅವ್ರು ಹೋರಾಟ ಮಾಡೋದಂಗೆ, ನಾಳೆ ಗೋರಕ್ಷಣೆ ಮಾಡೋದಂಗೆ, ಸಂವಿಧಾನ ಪಾಲನೆ ಮಾಡೋದು ಕೇಳ್ಬೇಕಲ್ವಾ? ನಾವು ಅವ್ರಿಗೆ ಧೈರ್ಯ ತುಂಬೋದು ಯಾರು ಹೇಳಿ? ಯಾರು ಧೈರ್ಯ ತುಂಬ್ತೀರಿ? ಈಗ ನೀವು ಧೈರ್ಯ ತುಂಬಕ್ಕಾಗತ್ತ ಅವ್ರಿಗೆ? ನಾನ್ ಕೇಳ್ತಾ ಇರೋದು, ಗೋರಕ್ಷಕರಿಗೆ ನೀವು ಧೈರ್ಯ ತುಂಬಕ್ಕಾಗತ್ತ, ನಾನ್ ಧೈರ್ಯ ತುಂಬಬೇಕಾ? ಹಾಸ್ಪಿಟ್ಲ್ ಬರೋದ್ ತಪ್ಪು ಅಂದ್ರೆ ಈ ಕಾನೂನು ಎಲ್ಲೂ ನೋಡಿಲ್ಲ. ತಿಪ್ಟೂರಿಗೆ ಹೋಗ್ತಾ ಇದ್ದಂತ ಸಮಯದಲ್ಲಿ ನಾವು ಇಲ್ಲಿ ನುಗ್ಗೇಹಳ್ಳಿ ಹತ್ರ, ಕಾರೇಹಳ್ಳಿ ನುಗ್ಗೇಹಳ್ಳಿ ಹತ್ರ ಇಲ್ಲಿ ತಡೆದು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು. ನೋಟಿಸ್ ಇದು. ಇದ್ರಲ್ಲಿ ಏನಿದೆ ಅಂತ ಅಂದ್ರೆ ಇವತ್ತು ಮತ್ತು ನಾಳೆ 2 ದಿನಗಳು ನಮ್ಮ ತುಮಕೂರು ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ. ತುಮಕೂರು ಜಿಲ್ಲೆಗೆ ಜಿಲ್ಲಾದ್ಯಂತ ನಿರ್ಬಂಧ. ತಿಪ್ಟೂರಿಗೆ ಹಾಕೋಬೋದಿತ್ತಲ್ವ ರವಿಕುಮಾರ್ ಸರ್? ಇದನ್ನ ನಿಮಗೆ ತಿಪ್ಟೂರಲ್ಲಲ್ವಾ ಸಮಸ್ಯೆ ಇದ್ದಿದ್ದು? ಹೌದು ಅಲ್ವಾ? ತಿಪ್ಟೂರು ಸಮಸ್ಯೆ, ಕುಣಿಗಲ್ಲಿಗೆ ಸಮಸ್ಯೆ ಇರ್ಲಿಲ್ವಲ್ಲ? ಅಟ್ಲೀಸ್ಟ್ ನಾವು ಕುಣಿಗಲ್ಲಿಗೂ ಬರ್ದಂಗೆ ಇಡೀ ತುಮಕೂರಿಗೆ ನೀವು ನಿರ್ಬಂಧ ಮಾಡಿದ್ರೆ, ತಹಸೀಲ್ದಾರ್ ಇದ್ರಲ್ವಾ ತಿಪ್ಟೂರಲ್ಲಿ, ತಹಸೀಲ್ದಾರಿಗೆ ನೀವು ಬರೀಬೋದಿತ್ತಲ್ಲ ಸರ್, ತಿಪ್ಟೂರಿಗೆ ಬರ್ದಂಗೆ ಪುನೀತ್ ಕೆರೆಗಳಿಗೆ ನಿರ್ಬಂಧ ಮಾಡಿ ಅಂತ. ಬಟ್ ನೀವು ಇಡೀ ಜಿಲ್ಲೆಗೆ ತಗೊಳ್ತೀರಿ. ಇಡೀ ಜಿಲ್ಲೆಗೆ ನೀವು ನಿರ್ಬಂಧ ಹಾಕಿದ್ರೆ ನನಗೆ ಬೇರೆ ಕಡೆ ಹೋಗೋದಿರುತ್ತೆ ಸರ್. ಒಬ್ಬ ಹೋರಾಟಗಾರರು ಇಷ್ಟು ಟಾರ್ಚರ್ ಮಾಡಿದ್ರೆ ಎಲ್ಲೂ ಬರಬಾರ್ದು. ಕೊಪ್ಪಳಗೆ ಹೋಗಿ ಬರಬಾರ್ದು, ಬಾಗಲಕೋಟೆಗೆ ಹೋಗಿ ಬರಬಾರ್ದು, ತಾಲೂಕಿಗೆ ತಗೋಬೋದಿತ್ತಲ್ಲ. ಯಾಕೆ ನಮ್ಮನ್ನ ಏನ್ ಮಾಡ್ತೀವಿ? ದಾಟಿಸ್ತೀರಾ? ಹರಿ ಓಂ ಸ್ನೇಹಿತರೆ, ನಮಸ್ತೆ. ಇವತ್ತು ನಾನು ತಿಪ್ಟೂರ್ನಲ್ಲಿ ನಮ್ಮ ಗೋರಕ್ಷಣೆಗೆ ಹೋದಂತ ಕಾರ್ಯಕರ್ತರ ಮೇಲೆ ಏನು ಹಲ್ಲೆ ಆಗಿತ್ತು, ಅವ್ರು ಆಸ್ಪತ್ರೆಯಲ್ಲಿ ಇದ್ರು, ಅವ್ರನ್ನ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಂತ ಸಮಯದಲ್ಲಿ ನಾಳೆ ಅಲ್ಲಿ ಬಂದಿದೆ, ಮತ್ತೆ ಇವತ್ತು ನಾವು ಅಲ್ಲಿಗೆ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದೀವಿ. ಇದರೆಲ್ಲದರ ಮಧ್ಯೆ ಇಡೀ ಹೋರಾಟವನ್ನ ಹತ್ತಿಕ್ಕುವ ಸಲುವಾಗಿ ಆಡಳಿತ ಮತ್ತು ಸರ್ಕಾರ ನಮ್ಮನ್ನ ಇಡೀ ತುಮಕೂರು ಜಿಲ್ಲೆಗೆ ಬರದಂತೆ ನಿರ್ಬಂಧ ಹೇರಿ ಇವತ್ತು ನನ್ನನ್ನು ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಎಲ್ಲಿದ್ದೀವಿ, ಯಾವ ಇದರಲ್ಲಿದ್ದೀವಿ, ಯಾವ ಆಡಳಿತದಲ್ಲಿದ್ದೀವಿ. ಒಬ್ಬ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತನ ಮೇಲೆ ಹಲ್ಲೆ ಆಗಿದೆ. ಒಬ್ರಲ್ಲ, ಅವರು ಒಟ್ಟು 5 ಜನರ ಮೇಲೆ ಹಲ್ಲೆ ಆಗಿದೆ. ಆ 5 ಜನರಲ್ಲಿ ನಾವು ಅವ್ರನ್ನ ಹೋಗಿ ಮಾತಾಡಿ ಆ ಧೈರ್ಯ ತುಂಬುವಂಥದ್ದು ನಮ್ಮ ಕರ್ತವ್ಯ. ನಮ್ಮ ಕಾರ್ಯಕರ್ತರ ಭೇಟಿಗೆ ನಾನು ಹೋಗೋಂಗಿಲ್ಲ, ನಮ್ಮ ಕಾರ್ಯಕರ್ತರನ್ನ ನಾವು ನೋಡೋಂಗಿಲ್ಲ ಅಂತ ಅಂದ್ರೆ ನಾವ್ ಯಾವ ಆಡಳಿತದಲ್ಲಿದ್ದೀವಿ? ದಯವಿಟ್ಟು ನಾನು ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಹೇಳೋದೇನಂತ ಅಂದ್ರೆ ಜಾಗೃತರಾಗಬೇಕು ಮತ್ತು ನಾಳೆ ಹೋರಾಟ ಯಶಸ್ವಿ ಆಗಬೇಕು. ನಾನು ತಿಪ್ಟೂರ್ನ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ನಾಳೆ ಹೋರಾಟ ಏನಿದೆ, ಇವತ್ತು ನಮ್ಮನ್ನು ತಡೆದಿರಬಹುದು, ನಮ್ಮನ್ನು ಬರದಂತೆ ನಿರ್ಬಂಧ ಹಾಕಿರ್ಬೋದು, ಆದ್ರೆ ಹಿಂದೂ ಕಾರ್ಯಕರ್ತರಿಗೆ ಆದಂತ ಅನ್ಯಾಯಕ್ಕೆ ನೀವೆಲ್ಲರೂ ಕೂಡ ಧ್ವನಿ ಸೇರಿಸಬೇಕು. ನೀವೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಬೇಕು. ಪ್ರತಿಭಟಿಸೋದು ನಿಮ್ಮ ಹಕ್ಕಿದೆ. ಇಂಥ ಅನ್ಯಾಯಗಳು ಕಮ್ಮಿ ಆಗಬೇಕು ಮತ್ತು ತಿಪ್ಟೂರ್ನಾದ್ಯಂತ ಇರತಕ್ಕಂತ ಅಷ್ಟು ಅಕ್ರಮ ಕಸಾಯಿಖಾನೆಗಳನ್ನ ಬಂದ್ ಮಾಡಿಸುವಂತೆ ನಾನು ಜಿಲ್ಲಾಡಳಿತಕ್ಕೆ ಕೇಳ್ತೀನಿ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.